ಆ ಕರ್ಮವನ್ನು ಮಾಡುವಾಗ ಭಗವಂತನಲ್ಲಿ ಆಸಕ್ತವಾದ ಮನಸ್ಸುಳ್ಳವನಾಗಿರಬೇಕು. ಇದು ಬಹಳ ಮುಖ್ಯವಾದದ್ದು. ಯಾವುದೇ ಒಂದು ಕರ್ಮ ಅದು ಜ್ಞಾನದಲ್ಲಿ ಕೊನೆಗೊಳ್ಳದಿದ್ದರೆ ಆ ಕರ್ಮ ಪ್ರಾರಬ್ಧ ಕರ್ಮ ಆಗುತ್ತೆ. ನೀವೊಂದು ಕರ್ಮ ಯಾವುದಾದರೂ ಮಾಡಿ, ಆ ಕರ್ಮದ ಫಲ ಪುಣ್ಯ ಆದರೂ ಪ್ರಾಬ್ಲಮ್, ಪಾಪ ಆದರೂ ಪ್ರಾಬ್ಲಮ್. ಮಾಡುವ ಕರ್ಮಕ್ಕೆ ಪುಣ್ಯ ಬಂದರೂ ಅನುಭವಿಸಲಿಕ್ಕೆ ಮತ್ತೊಂದು ಜನ್ಮ ತಗೋಬೇಕು. ಮಾಡುವ ಕರ್ಮದಿಂದ ಪಾಪ ಬಂದರೂ ಅದನ್ನು ಅನುಭವಿಸಲಿಕ್ಕೆ ಒಂದು ಜನ್ಮ ತಗೊಳ್ಬೇಕು. ನೀವು ಜನ್ಮ ಕಳ್ಕೊಳ್ಳುವ ಕರ್ಮ ಮಾಡಬೇಕೇ ವಿನ ಜನ್ಮಕ್ಕೆ ಕಾರಣ ಆಗುವ ಕರ್ಮ ಮಾಡಬಾರ್ದು. ಹಾಗಾದ್ರೆ ನಮ್ಮ ಕರ್ಮಗಳು ಜನ್ಮಕ್ಕೆ ಕಾರಣ ಆಗಬಾರ್ದು, ಪರಂತು ಬದಲಿ ಮತ್ತೇನಾಗಬೇಕು? ನಮ್ಮ ಕರ್ಮಗಳು ಅಂದರೆ ಜ್ಞಾನಕ್ಕೆ ಕಾರಣ ಆಗಬೇಕು. ಕೃಷ್ಣ ಹೇಳ್ತಾನೆ, ನನ್ನಲ್ಲಿ ಆಸಕ್ತಿ ಇಲ್ಲ, ಸುಮ್ಮನೆ ಕರ್ಮ ಮಾಡ್ತಾನೆ. ಅದು ಸತ್ಕರ್ಮ ಆಗಿದ್ದರೆ ಪುಣ್ಯ ಬರುತ್ತೆ, ಕೆಟ್ಟ ಕರ್ಮ ಆದರೆ ಪಾಪ ಬರುತ್ತೆ. ಆದರೆ ನನ್ನಲ್ಲಿ ಮನಸ್ಸಿಲ್ಲದೆ ಮಾಡಿದ ಕರ್ಮ ಅದನ್ನು ಮತ್ತೆ ಒಂದು ಜನ್ಮವನ್ನು ಅವನು ಎತ್ತಬೇಕಾಗತ್ತೆ. ಆದರೆ ಅದೇ ಕರ್ಮವನ್ನು ನನ್ನಲ್ಲಿ ಮನಸ್ಸಿಟ್ಟು ಮಾಡು, ಯೋಗ ಉಪಾಯದಿಂದ ಮಾಡು, ಫಲದ ಕಾಮನೆ ಬೇಡ, ಅರ್ಪಣ ಬುದ್ಧಿಯಿಂದ ಮಾಡು, ಕರ್ತವ್ಯ ಬುದ್ಧಿಯಿಂದ ಮಾಡಿದೆ ಅಂತಾದರೆ ಆ ಕರ್ಮಗಳು ಜ್ಞಾನಕ್ಕೆ ಕಾರಣ ಆಗುತ್ತೆ, ಜನ್ಮಕ್ಕೆ ಕಾರಣ ಆಗೋಲ್ಲ. ಇದು 6 ಅಧ್ಯಾಯಗಳ ಒಟ್ಟು ಸಾರ. ಮತ್ತು ಕರ್ಮನೇ ಬಿಟ್ಟುಬಿಡ್ತೀನಿ ಅಂತ ಹೋಗಬೇಡ, ಯಾಕೆಂದರೆ ಕರ್ಮ ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕೃಷ್ಣನ ಕರ್ಮ ಸಿದ್ಧಾಂತದ ಪ್ರತಿಪಾದನೆ. ಯಾರು ಯಾವ ಕಾಲಕ್ಕೂ ಏನನ್ನೂ ಮಾಡದೆ ಇರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ಸೂಕ್ಷ್ಮ ಅಂದರೆ ನಾವು ಆಡುವ ಉಸಿರಾಟವೂ ಒಂದು ಕರ್ಮ, ಅದು ಭಗವಂತನ ಆರಾಧನೆ ಆಗಬೇಕು. ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ತಿಳಿಸುವಾಗ ಇಷ್ಟು ಸೂಕ್ಷ್ಮ ಹೇಳ್ತಾರೆ. ನೀವು ನಿಮ್ಮ ಉಸಿರಾಟವನ್ನು ಕೂಡ ಭಗವಂತನಿಗೆ ಚಾಮರದಂತೆ ಅರ್ಪಣೆ ಮಾಡಬೇಕಂತ. ಅಂತರ್ಯಾಮಿಯಾದ ಭಗವಂತ ನಿನಗೆ ಇದು ಚಾಮರ ಸೇವಾ, ಚಾಮರ ಹಾಕಿದ್ರೆ ಗಾಳಿ ಬರುತ್ತೆ, ನನ್ನ ಉಸಿರಾಟವೇ ನಿನಗೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ನೋಡಿ, ಇದು ಮಲಗಿದಾಗ ನಮ್ಮಿಂದ ನಡೆಯುವ ಅಪ್ರಯತ್ನವಾದ ಕರ್ಮ. ಯಾರು ಮಲ್ಕೊಳ್ಳುವಾಗ, ನಿಂತಾಗ, ಕೂತಾಗ ಉಸಿರಾಡಬೇಕಲ್ಲ, ಬೇಜಾರಾಗಿದೆ, ಎಷ್ಟು ಉಸಿರಾಡಿದ್ರಿ, ನನಗೂ ಸಾಕಾಯ್ತಪ್ಪ, ಏನು ಮಾಡುವಾಗಲೂ ಈ ಉಸಿರಾಡಬೇಕು, ಎಷ್ಟು ಕಷ್ಟ ಅಂತ ಯಾರಂತಾರ? ಇಂಥ ಉಸಿರಾಟವನ್ನು ಕೂಡ ಅರ್ಪಣಾ ಭಾವದಿಂದ ಮಾಡಿದರೆ ಅದು ಭಗವಂತನ ಅರಿವಿಗೆ ಕಾರಣ ಆಗತ್ತೆ. ಅಂದಮೇಲೆ ಕರ್ಮವನ್ನಂತೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಭಗವಂತ ಹೇಳುವಾಗ ಭಗವಂತನ ಕರ್ಮ ನಮ್ಮ ಕರ್ಮಗಳ ಬಗ್ಗೆ ತಿಳಿಸಿದ್ದಾನೆ. ನಮ್ಮಂತೆ ಅವನ ಜನ್ಮವೂ ಅಲ್ಲ, ನಮ್ಮಂತೆ ಅವನ ಕರ್ಮವೂ ಅಲ್ಲ. ಅವನಿಗೆ ಕರ್ಮದಿಂದ ಜನ್ಮ ಇಲ್ಲ, ಜನ್ಮದಿಂದ ಉಂಟಾಗುವ ಕರ್ಮಗಳೂ ಇಲ್ಲ. ನಮ್ಮ ಜನ್ಮ ಕರ್ಮಗಳಿಗಿಂತಲೂ ಭಗವಂತನ ಜನ್ಮ ಮತ್ತು ಕರ್ಮ ಅದು ದಿವ್ಯವಾಗಿರ್ತಕ್ಕಂಥದ್ದು. ದೇವರ ಜನ್ಮ, ದೇವರ ಕರ್ಮ ನಮಗಿಂತ ಭಿನ್ನ ಅಂತ ತಿಳಿದಾಗ ಅದು ತತ್ವಜ್ಞಾನದಲ್ಲಿ ಪರ್ಯವಸಾನ ಆಗುತ್ತೆ. 6 ಇತರ ಕಳೆದ ಅಧ್ಯಾಯಗಳಲ್ಲಿ ಜ್ಞಾನ ಸಾಧನವಾದ ಕರ್ಮಯೋಗವನ್ನು ತಿಳಿಸಿ ಮುಂದಿನ 6 ಅಧ್ಯಾಯಗಳಲ್ಲಿ 7ರಿಂದ 12, 7, 8, 9, 10, 11, 12 ಮಧ್ಯದ 6 ಅಧ್ಯಾಯಗಳಲ್ಲಿ
ಭಗವತ್ ಮಾಹಾತ್ಮ್ಯಂ, ಆ ಭಗವಂತನ ಮಹಿಮೆಯನ್ನು ಪ್ರಧಾನವಾಗಿ, ದೇವರ ಬಗ್ಗೆ ಯಥಾರ್ಥವಾದ ಜ್ಞಾನ. ಕೃಷ್ಣ ಹೇಳ್ತಾನೆ, ಯಾರು ಆಶ್ರಯ ಮಾಡಿದ್ದಾನೆ ಕರ್ಮ ಮಾಡುವಾಗ, ದೇವರನ್ನು ಆಶ್ರಯ ಮಾಡೋದು ಅಂದರೆ ಏನು? ಇನ್ನೇನಿಲ್ಲ, ನಾಹಂಕರ್ತ ಹರಿಕರ್ತ. ಮಾಡುವ ಎಲ್ಲ ಕರ್ಮಗಳು ಸರ್ವೇಂದ್ರಿಯ ಪ್ರೇರಕನಾದ ಭಗವಂತನ ಪ್ರೇರಣೆಗೆ ಒಳಪಟ್ಟು ಅವನ ಅಧೀನನಾಗಿ ನಾನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರಿಕೆ ಇದೆಯಲ್ಲ. ನೀವು ಕರ್ಮ ಮಾಡುವಾಗ ಭಗವಂತನ ನೆನಪು ಜಾಗೃತವಾಗಿರಬೇಕು. ಎಲ್ಲಿಯೂ ನಿಮಗೆ ಅಪ್ಪಿತಪ್ಪಿಯೂ ಕೂಡ ನಾನು ಮಾಡಿದೆ ಅಂತ ಬರಬಾರ್ದು. ಯಾವುದು ಇಂಜನ್ಮದಾಶ್ರಯ. ಕರ್ಮ ಮಾಡುವಾಗ ಅದು ಯಾವುದೇ ಇರಲಿ, ನಿತ್ಯ ನೈಮಿತ್ಯಕ ಕಾಮ್ಯ ಭೇದೇನ, ಆ ಮೂರು ಕರ್ಮಗಳು ಭಗವಂತನ ಅಧೀನವಾಗಿ ಮಾಡ್ತಾ, ನನ್ನಿಂದ ಎಲ್ಲ ಕರ್ಮಗಳನ್ನು ಆ ಭಗವಂತ ಮಾಡಿಸ್ತಾ ಇದ್ದಾನೆ. ಮಾಡುವವನು ನಾನಲ್ಲ, ಮಾಡಿಸುವವನು ನಾನಲ್ಲ. ಮಾಡಿಸುವವ ಆ ಭಗವಂತ ಅನ್ನುವ ಅರಿವಿದೆಯಲ್ಲ, ಅದೇ ಭಗವಂತ ನನ್ನ ಆಶ್ರಯ. ದೇವರನ್ನು ಆಶ್ರಯ ಮಾಡಿಕೊಂಡು ಕರ್ಮ ಮಾಡುವವ ಅಂದರೆ ಹಾಗೆ, ದೇವರಲ್ಲಿ ಆಸಕ್ತವಾದ ಮನಸ್ಸು ಅಂದರೆ ಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ತಿಳಿದಿರಬೇಕು. ಮತ್ತು ಅಹಂಕಾರ ಭಾವ ಬಿಟ್ಟಿರಬೇಕು. ಇಂತಹ ಯೋಗಿ, ಕರ್ಮದ ಯೋಗಿ, ಅವನು ನನ್ನನ್ನು ಹೇಗೆ ತಿಳಿದುಕೊಳ್ತಾನೆ, ಅವನಿಗೆ ನನ್ನ ಜ್ಞಾನ ಹೇಗೆ ನಾನು ಕೊಡ್ತೇನೆ, ಆ ರೀತಿ ಕರ್ಮ ಮಾಡುವವನಿಗೆ ನನ್ನ ಅರಿವು ಇದೆ, ಅದನ್ನು ನೀನು ತಿಳಿದುಕೋ ಅಂತ ಕೃಷ್ಣ ಮುಂದೆ ಜ್ಞಾನದ ಬಗ್ಗೆ ಹೇಳಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಜ್ಞಾನಂ ತೇ ಅಹಂ ಸವಿಜ್ಞಾನಮಿದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯಾಜ್ಞ ಅವಶಿಷ್ಯತೆ ಜ್ಞಾತವ್ಯಂ ಅವಶಿಷ್ಯತೆ. ಜ್ಞಾನ ವಿಜ್ಞಾನ ಎರಡನ್ನೂ ನಿನಗೆ ನಾನು ಹೇಳ್ತೇನೆ. ಯಜ್ಞಾತ್ವ ಯಾವುದನ್ನು ತಿಳಿಯೋಣದ್ರಿಂದ ತುಂಬ ಮಾಡಿ, ಇನ್ನು ತಿಳಿಲಿಕ್ಕೆ ಅಂತ ಏನೂ ಉಳಿದಿಲ್ಲ. ಏನನ್ನು ತಿಳಿದರೆ ಎಲ್ಲವಿದ ಹಾಗೆ ಆಗತ್ತೋ, ಏನನ್ನು ತಿಳಿಯದಿದ್ದರೆ ಏನೂ ತಿಳಿದು ಪ್ರಯೋಜನವೇ ಇಲ್ಲವೋ, ಯಾವುದನ್ನು ತಿಳಿಯುವ ಮಾತ್ರದಿಂದ ತಿಳಿಯುವ ಮತ್ಯಾವುದು ಉಳಿಯೋದಿಲ್ವೋ ಅಂಥ ತಿಳುವಳಿಕೆಯನ್ನು ನಿನಗೆ ಕೊಡ್ತೇನೆ. ಇದರರ್ಥ ಏನಂದರೆ, ಮುಂದೆ ಕೃಷ್ಣ ಹೇಳುವಾಗ ಹೇಳ್ತಾನೆ, ಇತಿ ಗುಖ್ಯತಮಂ ಶಾಸ್ತ್ರಂ ಇದಮುಕ್ತ್ವಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಕೃತಕೃತ್ಯಶ್ಚ ಭಾರತ. ನಮ್ಮ ಜನ್ಮ ಸಾರ್ಥಕ ಆಗಬೇಕು, ದೇವರು ಕೊಟ್ಟ ಈ ಮಾನವ ಜನ್ಮ ಸಾರ್ಥಕ ಆಗಬೇಕಂದ್ರೆ ಏತದ್ ಬುದ್ಧ್ವಾ, ಇದನ್ನು ತಿಳಿಬೇಕು. ನಾವು ಏನೇನೋ ತಿಳಿದಿದ್ದೀವಿ. ಜೀವನದಲ್ಲಿ ನಾವು ಭಾರಿ ತಿಳುವಳಿಕೆ ಉಳ್ಳವರು ಅಂತ ನಾವು ಅಂದ್ಕೊಂಡಿದ್ದೇವೆ. ನಮ್ಮಷ್ಟು ಬುದ್ಧಿವಂತರು ಯಾರೂ ಇಲ್ಲ ನಾವು ಅಂದ್ಕೊಂಡಿದ್ದೇವೆ. ಆದರೆ ಅದನ್ನೇ ತಿಳಿದಿಲ್ಲ ಅನ್ನೋದು ನಮಗೆ ತಿಳಿದಿಲ್ಲ. ನಾವು ತಿಳಿದದ್ದೇ ತಿಳುವಳಿಕೆ ಅಂತ ತಿಳ್ಕೊಂಡಿದ್ದೆ. ಕೃಷ್ಣ ಹೇಳ್ತಾನೆ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗತ್ತೋ, ಯಾವುದನ್ನು ತಿಳಿಯದೆ ತಿಳಿದರೂ ಕೂಡ ವ್ಯರ್ಥವೋ, ಯಾವುದನ್ನು ತಿಳಿದರೆ ಕೇಳಿದರೆ ಶ್ರವಣ ಮಾಡಿದರೆ ಕೇಳಬೇಕಾದ್ದು ತಿಳಿಯಬೇಕಾದ್ದು ಇನ್ಯಾವುದು ಉಳಿಯೋದೇ ಇಲ್ವೋ ಅಂಥದ್ದನ್ನು ನಿನಗೆ ಹೇಳ್ತೇನೆ. ಅದು ಎರಡು, ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ಜ್ಞಾನದಲ್ಲಿ ಎರಡು. ದೇವರ ಬಗ್ಗೆ ಸಾಮಾನ್ಯವಾದ ಪರಿಚಯ ಇದೆಯಲ್ಲ,
ದೇವರಿದ್ದಾನೆ, ಸರ್ವಶಕ್ತ ಇದ್ದಾನೆ, ಈ ಜಗತ್ತು ಅವನ ಅಧೀನ, ಅವನ ಅನುಗ್ರಹ ಇಲ್ಲದೆ ಅವನು ಯಾರಿಗೂ ಕಾಣುವವ, ಅಸ್ಪರ್ಶ್ಯ, ಜ್ಞೇಯ, ಇದೆಲ್ಲ ದೇವರ ಬಗ್ಗೆ ಸಾಮಾನ್ಯಾಕಾರವಾದ ಒಂದು ಜ್ಞಾನ. ಇದು ಒಂದು. ಇನ್ನು ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನ ಎರಡನ್ನು ತಿಳಿಬೇಕು. ಮುಂದೆ ಹೇಳ್ತಾನೆ ಜ್ಞಾನ ಯಾವ್ಯಾವುದು, ವಿಶೇಷ ಏನು, ಜ್ಞಾನ ಏನು, ಇದರ ಆಕಾರ ಏನು, ಮುಂದೆ ಭಗವಂತನೇ. ಅರ್ಜುನ ನನ್ನ ಬಗ್ಗೆ ಎರಡು ಚೆನ್ನಾಗಿ ತಿಳ್ಕೊಳ್ಬೇಕು, ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ಕೃಷ್ಣ ಮತ್ತೆ ಹೇಳ್ತಾನೆ, ಈ ಜ್ಞಾನದ ಬಗ್ಗೆ ಇದರ ಸಿದ್ಧಿಯನ್ನು ಪಡಿಬೇಕು ಅಂತ ಅಂದ್ಕೊಳ್ಳೋದೇ ರೇರ್ ಅಂತ, ತುಂಬ ಅಪರೂಪ. ಯಾರಿಗೆ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನಿಸೋದೇ ಇಲ್ಲ ರೀ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಸಾವಿರ ಸಾವಿರ ಜನರಲ್ಲಿ ಯಾರೋ ಒಬ್ಬ ತತ್ವಜ್ಞಾನವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಎಲ್ಲರೂ ಪ್ರಯತ್ನ ಮಾಡೋಲ್ಲ. ಜೀವನದಲ್ಲಿ ದೇವರ ಬಗ್ಗೆ ಅರಿವು ಬೇಡವಾದದ್ದು, ಕೆಲಸಕ್ಕೆ ಬಾರದ್ದು. ಇವತ್ಯಾರು ಮಕ್ಕಳನ್ನು ಪಡೆದವರು ನನ್ನ ಮಗ ವಿದ್ಯಾಪೀಠಕ್ಕೆ ಹೋಗಬೇಕು, ತತ್ವಜ್ಞಾನ ಪಡಿಬೇಕಂತ ಯಾರು ಪಡೆಯೋಲ್ಲ ರೀ. ನಮಗೆಲ್ಲ ಮಕ್ಕಳಾದರೆ ಎರಡೇ, ಮಧ್ವಾಚಾರ್ಯ ತೋರಿಸಿರೋ ಬೆರಳು ಎರಡು ಅಂದ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ ಡಾಕ್ಟ್ರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು. ಯಾರಿಗೂ ಕೂಡ ತತ್ವಜ್ಞಾನಿ ಆಗಬೇಕು ಅನ್ನುವ ಬಯಕೆನೇ ಇಲ್ಲ. 10ನೇ ಕ್ಲಾಸು 10 ಸತಿ ಫೇಲ್ ಆದಮೇಲೆ ಹಾಳಾಗಿ ಹೋಗಿ ವಿದ್ಯಾಪೀಠಕ್ಕೆ ಸೇರಿಸ್ಕೋ ಅನ್ನೋರೇ ಹೆಚ್ಚಿನ ಜನ. ಹುಟ್ಟಿನಿಂದಲೇ ದೇವರನ್ನು ತಿಳಿಬೇಕು ಅನ್ನುವ ಬಯಕೆ ಬರೋದೇ ಇಲ್ಲ. ಯಾಕೆ ಅಂದರೆ ಅದು ತತ್ವಜ್ಞಾನ ಇದೆಯಲ್ಲ, ತುಂಬ ಅಮೂಲ್ಯವಾದದ್ದು.